ಸ್ನೇಹಿತರೆ, ವೆಲ್ಕಮ್ ಟು ಸಂಭ್ರಮ್ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನೋಡೋಣ. ಅವರ ಯಾರು ಅಂದರೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಬಂದವರು ಸಂಭಾಜಿ ಮಹಾರಾಜರು. ಇತ್ತೀಚೆಗೆ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಒಂದು ಸಿನಿಮಾ ಬಂದಿತ್ತು, ಚಾವ ಅಂತ. ನೀವೆಲ್ಲ ಅದನ್ನ ನೋಡಿರ್ತೀರಿ. ಇಸ್ಲಾಂ ಅನ್ನ ಸ್ವೀಕರಿಸುವುದಕ್ಕೆ ಒಪ್ಪದೇ ಇರೋ ಸಂಭಾಜಿಯನ್ನ ಅತ್ಯಂತ ಭಯಾನಕವಾಗಿ ಸುಮಾರು 40 ದಿನಗಳ ಕಾಲ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುತ್ತಾನೆ ಔರಂಗಜೇಬ್. ನಿಮಗೆ ಆ ಸಿನಿಮಾದಲ್ಲಿ ಕಣ್ಣಿಗೆ ಕಾದ್ಸಲಾಕೆಗಳನ್ನ ಚುಚ್ಚೋದು ಮಾತ್ರ ತೋರಿಸಿದ್ದಾರೆ. ಅದರ ನಂತರ ಕೊಟ್ಟ ಹಿಂಸೆ ಇತ್ತಲ್ಲ, ಅದು ಇನ್ನೂ ಭಯಾನಕವಾಗಿರುತ್ತೆ. ಅಲ್ಲಿ ಸಂಭಾಜಿ ಮಹಾರಾಜ ಇಸ್ಲಾಮಿಗೆ ಮತಾಂತರ ಇಡೀ ದಕ್ಕನ್ ಅವನ ಕೈವಶವಾಗುತ್ತೆ ಅಂತ ಔರಂಗಜೇಬ್ ಅನ್ಕೊಂಡಿರ್ತಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಇಸ್ಲಾಂ ಅನ್ನು ಸ್ವೀಕರಿಸಿಬಿಟ್ರೆ ಮುಂದೆ ಮೊಘಲ್ ಅರಸೊತ್ತಿಗೆಗೆ ಮರಾಠರ ಕಾಟ ಶಾಶ್ವತವಾಗಿ ಇರೋದೇ ಇಲ್ಲ ಅಂತ ಅವನು ಅಂದುಕೊಂಡು ಬಿಟ್ಟಿದ್ದ. ಅವನ ಆ ಬಯಕೆ ಈಡೇರದೇ ಇದ್ದಾಗ ಸಂಭಾಜಿ ಮಹಾರಾಜರನ್ನು ಭಯಾನಕವಾಗಿ ಕೊಲ್ಲಿಸಿದ್ದ ಚಾವ ಸಿನಿಮಾ ನಿಮಗೆ ಅಷ್ಟೇ ಕಥೆಯನ್ನು ಹೇಳುತ್ತೆ. ಆದರೆ ಸಂಭಾಜಿಯ ನಂತರ ಮರಾಠರ ಪ್ರತೀಕಾರ ಹೇಗಿತ್ತು? ಒಬ್ಬ ಸಂಭಾಜಿಯನ್ನ ಕೊಂದು ಬಿಟ್ರೆ ಮರಾಠರನ್ನ ಗೆದ್ದು ಬಿಡಬಹುದು ಅಂದುಕೊಂಡಿದ್ದ ಔರಂಗಜೇಬನ ಅಂತ್ಯ ಹೇಗಾಯ್ತು, ಅವನ ಅಂತಿಮ ದಿನಗಳು ಎಷ್ಟು ಭಯಾನಕವಾಗಿತ್ತು ಅನ್ನೋದು ತಿಳಿಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಆದಷ್ಟು ಬೇಗ ದೊಡ್ಡ ವಿಡಿಯೋ ಮಾಡ್ತೀನಿ.